ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಿರುವ ಕನ್ನಡ ಜ್ಯೋತಿ ರಥಯಾತ್ರೆಯು ಸೋಮವಾರ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಕನ್ನಡ ಜ್ಯೋತಿ ರಥಯಾತ್ರೆಗೆ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸುತ್ತಿದ್ದಂತೆ ವಿವಿಧ ಜಾನಪದಗಳ ಕಲಾ ತಂಡಗಳ ಮೂಲಕ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಜಿಲ್ಲಾಧಿಕಾರಿ ಶ್ರೀಮತಿ ಜಾನಕಿ ಕೆಎಂ ಹಾಗೂ ನಗರಸಭೆ ಅಧ್ಯಕ್ಷೆ ಸವಿತಾ ಲೆಂಕನ್ನವರ್ ರಥದಲ್ಲಿರುವಂಥ ಕನ್ನಡಾಂಬೆಗೆ ಹೂವು ಮಾಲಾರ್ಪಣೆ ಮಾಡಿ ಕನ್ನಡ ಜ್ಯೋತಿಯನ್ನು ಬೆಳಗಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿನ ಸಿಇಒ ಶಶಿಧರ್ ಕುರೇರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಶಿವಾನಂದ ಶೆಲ್ಲಿಕೇರಿ ಭಾಗವಹಿಸಿ ಕನ್ನಡದ ಭಾಷೆ, ನಾಡು, ನುಡಿಯ ಬಗ್ಗೆ ಮಹತ್ವ ಸಾರಿದರು. ಜಿಲ್ಲೆಗೆ ಹೆಮ್ಮೆ ಪಡ್ತಕ್ಕಂಥ ದಿನ. ಕನ್ನಡವನ್ನು ಪಸರಿಸಲಿಕ್ಕೆ, ಕನ್ನಡವನ್ನು ಹೆಚ್ಚಿನ ವಿಸ್ತಾರ ಮಾಡಲಿಕ್ಕೆ ಈ ಕನ್ನಡದ ರಥದ ಮೂಲಕ ನಮ್ಮ ಎಲ್ಲ ಜಿಲ್ಲೆಯಲ್ಲಿ ವಿವಿಧ ಭಾಗಗಳಲ್ಲಿ ಹೋಗ್ತಕ್ಕಂಥ ಸಂಚಾರ ಮಾಡ್ತಕ್ಕಂಥ ಈ ದೇಹದಲ್ಲಿ ಕಾರ್ಯಕ್ರಮ ನಾವೆಲ್ಲ ಇದ್ದೀವಿ. ಒಂದು ಭಾಷೆಗಳ ಒಂದು ಪಾವಿತ್ರ್ಯತೆ ಮತ್ತು ಸಂಸ್ಕೃತಿಗೆ ವಿಚಾರಕ್ಕೆ ಬಂದಾಗ ನಮ್ಮ ಕನ್ನಡ ಭಾಷೆ ಬಹಳ ಹಿರಿಮೆ ಮತ್ತು ಹೆಮ್ಮೆಯಿಂದ ಆ ಒಂದು ಭಾಷೆ ಎಲ್ಲ ಭಾಷೆಗಳಿಗಿಂತ ಅತಿ ಉನ್ನತ ಸ್ಥಾನದಲ್ಲಿದೆ. ಅದಕ್ಕೆ ನಾವು ನೀವೆಲ್ಲರೂ ಹೆಮ್ಮೆ ಪಡಬೇಕು. ನಮ್ಮ ಕೈಯಿಂದ ಹಾಸನ್ನು ನಾನು ಮತ್ತು ಬಾಗಲಕೋಟೆ ಇದ್ದೀನಿ ಅನ್ನೋದು ನನಗೆ ದೊಡ್ಡ ಹೆಮ್ಮೆ. ಮತ್ತು ನನಗೆ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಹಾಗಾಗಿ ಕನ್ನಡದ ಬಗ್ಗೆ ಏನೇ ಅಂದ್ರೂ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಅದು ನನಗೆ ಬರ್ತೇ ಬಂದಿದೆ. ಹುಟ್ಟಿನಿಂದ ಕನ್ನಡಿಗರು ನಾವು, ಸಾಯೋವರೆಗೂ ಕನ್ನಡವನ್ನು ಉಳಿಸ್ಬೇಕು ಮತ್ತು ಬೆಳೆಸಬೇಕು. ಕನ್ನಡ ನಮಗೆಲ್ಲವನ್ನೂ ಕೊಟ್ಟಿದೆ. ಕನ್ನಡಕ್ಕೆ ನಾವೇನು ಕೊಟ್ಟಿದ್ದೀವಿ ಅನ್ನೋದನ್ನು ನಾವು ಕನ್ನಡಿಗರು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯ ಬೆಳವಣಿಗೆಗೆ ಬಾಗಲಕೋಟೆಯ ಸಾರ್ವಜನಿಕರು ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಕನ್ನಡದ ಒಂದು ಕೀರ್ತಿ ಪತಾಕೆ ಭೂಮಿ ಇರೋವರೆಗೂ ಕೂಡ ಕನ್ನಡ ಭಾಷೆಯ ಸೊಬಗು ನಮ್ಮ ಜೊತೆ ಇರಬೇಕು. ನಾವು ಅದನ್ನು ಮಹಿಳೆಯರ ಫ್ಯಾಷನ್ಗಾಗಿ ಪ್ಲಸ್ ಪಾಯಿಂಟ್ ಶಾಪ್, ಕಟ್ ಪೀಸ್ ಆ್ಯಂಡ್ ಮ್ಯಾಚಿಂಗ್ ಸೆಂಟರ್, ಹೋಲ್ಸೇಲ್ ಮತ್ತು ರಿಟೇಲ್ ಕ್ಲಾತ್ ಮರ್ಚೆಂಟ್ಸ್. ನಮ್ಮಲ್ಲಿ ಡ್ರೆಸ್ ಮೆಟೀರಿಯಲ್ಸ್, ಪ್ಲೇನ್ ಸಾರಿ, ಪ್ರಿಂಟೆಡ್ ಕಾಟನ್, ಬನಾರಸ ಸಿಲ್ಕ್ ಬ್ಲೌಸ್, ಫ್ಯಾನ್ಸಿ ಲೇಸ್ ಮೆಟೀರಿಯಲ್ಸ್, ನೆಟ್ ದುಪ್ಪಟ, ಲೆಗಿನ್ಸ್, ಲೈನಿಂಗ್ಸ್, ಡೋರ್ ಕರ್ಟನ್ಸ್, ಬೆಡ್ಶೀಟ್, ಸೋಫಾ ಕವರ್, ಕಟ್ ಪೀಸಸ್ ಯೋಗ್ಯ ದರದಲ್ಲಿ ಗುಣಮಟ್ಟದ ಬಟ್ಟೆ ಸಿಗಲಿದೆ. ಒಮ್ಮೆ ಭೇಟಿ ನೀಡಿ. ಶಾಪ್ ನಂಬರ್ UG 18, ರೈಲ್ವೆ ಸ್ಟೇಷನ್ ರಸ್ತೆ, ಮಳ್ಳಿಗೇರಿ ಟವರ್, ಬಾಗಲಕೋಟೆ. ಮೂವರು ಯುವಕರು ಕಳ್ಳತನ ಮಾಡುವುದಕ್ಕೆ ಯತ್ನಿಸಿರುವಂಥ ಘಟನೆ CCTVಯಲ್ಲಿ ಸೆರೆಯಾಗಿದೆ. ಬಾಗಲಕೋಟೆ ತಾಲೂಕಿನ ಭಗವತಿ ಗ್ರಾಮದಲ್ಲಿ ಬೆಳಗಿನ ಜಾವ ಈ ಘಟನೆ ನಡೆದಿದ್ದು, ಮೆಡಿಕಲ್ ಶಾಪ್ಗೆ ಕನ್ನ ಹಾಕಿದ್ದಾರೆ. ಇಬ್ಬರು ಯುವಕರು ಬೀಗ ಮುರಿದು ಶಟರ್ಸ್ ಎಳೆದರೆ ಇನ್ನೋರ್ವ ಕಳ್ಳ ಒಳಗಡೆ ನುಗ್ಗಿ ಕಳ್ಳತನ ಮಾಡುವುದಕ್ಕೆ ಯತ್ನ ಮಾಡಿದ್ದಾನೆ. ಪೊಲೀಸರು ಅಥವಾ ಯಾರೋ ಬಂದರು ಎಂಬ ಹೆದರಿಕೆಯಿಂದಾಗಿ ಒಳಗೆ ಹೋದ ಕಳ್ಳ ಹೊರಗೆ ಬಂದು ಓಡಿ ಹೋಗುತ್ತಾನೆ. ಇದು ಮೆಡಿಕಲ್ ಶಾಪ್ ಅಂಗಡಿ ಮುಂದೆ ಹಾಕಿರುವಂಥ CCTV ದೃಶ್ಯದಲ್ಲಿ ಸೆರೆಯಾಗಿದೆ. ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಜಮಖಂಡಿ ನಗರದಲ್ಲಿಯೂ ಯುವಕರ ಗುಂಪು ಮನೆ ಕಳ್ಳತನ ಮಾಡುವ ಯತ್ನ ಮಾಡಿರುವ ಘಟನೆ CCTVಯಲ್ಲಿ ಸೆರೆಯಾಗಿತ್ತು. ಜಿಲ್ಲೆಯಲ್ಲಿ ಕಳ್ಳತನ ಮಾಡುವಂಥ ಗ್ಯಾಂಗ್ ಚಟುವಟಿಕೆಗಳು ಹೆಚ್ಚಾಗಿದ್ದು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಸ್ಥಳೀಯರು ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ದಾರೆ. ದಸರಾ ಹಿನ್ನೆಲೆ ಬಾಗಲಕೋಟೆ ನಗರದಲ್ಲಿ ಸಂಭ್ರಮದ ಮನೆ ಮಾಡಿದೆ. ಬಾಗಲಕೋಟೆಯ ನಗರದ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವಂಥ ಅಂಬಾಭವಾನಿ ದೇವಾಲಯದಲ್ಲಿ ಪ್ರತಿನಿತ್ಯ ದೇವಿಗೆ ಪೂಜೆ ಪುನಸ್ಕಾರಗಳು ಅದ್ದೂರಿಯಾಗಿ ನೆರವೇರಿಸಲಾಗುತ್ತಿದೆ. ದಸರಾ ಹಿನ್ನೆಲೆ SSK ಸಮಾಜದ ವತಿಯಿಂದ ಆಯೋಜನೆ ಮಾಡಿರುವಂಥ ದಾಂಡ್ಯಾ ನೃತ್ಯ ಗಮನ ಸೆಳೆಯಿತು. ಪ್ರತಿನಿತ್ಯ ಸಾಯಂಕಾಲ ದೇವಿಗೆ ಮಹಾಮಂಗಳಾರತಿ ನಂತರ ಯುವಕರು ಹಾಗೂ ಮಹಿಳೆಯರು ಸೇರಿಕೊಂಡು ದಾಂಡ್ಯಾ ನೃತ್ಯ ನಡೆಸಿದರು. ಈ ಸಂದರ್ಭದಲ್ಲಿ SSK ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಸೇರಿದಂತೆ ಮಹಿಳಾ
ಘಟಕ ಮತ್ತು ತರುಣ ಸಂಘ ವತಿಯಿಂದ ದಾಂಡ್ಯಾ ನೃತ್ಯದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಬ್ಲೂ ಸ್ಟಾರ್ ಕೇಬಲ್ ಸರ್ವಿಸ್ ನೆಟ್ವರ್ಕ್ದಿಂದ ಆಫರ್. ಕೇಬಲ್ ಟಿವಿ ಕನೆಕ್ಷನ್ ಮಾಡಿಕೊಳ್ಳಿ, ಉಚಿತ ಆಫರ್ ಪಡೆದುಕೊಳ್ಳಿ. ಹೊಸ ಗ್ರಾಹಕರಿಗೆ ಬಂಪರ್ ಕೊಡುಗೆ, ಉಚಿತ ಸೆಟಪ್ ಬಾಕ್ಸ್ ಜೊತೆಗೆ ಇಂಟರ್ನೆಟ್ ಸರ್ವಿಸ್. ಹುಟ್ಟುಹಬ್ಬದ ಶುಭಾಶಯಗಳು, ನೂತನ ಅಂಗಡಿ ಪ್ರಾರಂಭೋತ್ಸವ, ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳ ಜೊತೆಗೆ ಯಾವುದೇ ಸಭೆ ಸಮಾರಂಭದ ಜಾಹೀರಾತಿಗಾಗಿ ಸಂಪರ್ಕಿಸಿ. ಸಂಡೇ ಬಜಾರ್, ಸೆಕ್ಟರ್ ನಂಬರ್ 4, ಶಾಪ್ ನಂಬರ್ 23/D, ನವ